ತುಂಬಾ ಇಷ್ಟ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಉಗಾದಿ ಹಬ್ಬ, ಹ್ಯಾಪಿ ಉಗಾದಿ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಇನ್ನೇನು ಅಡುಗೆಗೆ ರೆಡಿ ಮಾಡಬೇಕು, ಮತ್ತು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ನಮ್ಮ ಯಜಮಾನ್ರು ಸ್ಟಾರ್ಟ್ ಮಾಡವ್ರೆ, ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನಾನು ಅಡುಗೆಗೆ ಪ್ರಿಪೇರ್ ಮಾಡ್ಕೊಬೇಕು. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬದ ದಿವಸ ಬೆಳಿಗ್ಗೆನೆ ಎದ್ದು ದೇವ್ರಿಗೆಲ್ಲ ಹೂವು ತಂದಿದ್ದೀವಿ. ಹೂವು ಹಾಕಿ ದೇವ್ರಿಗೆ ಇವತ್ತು ಪೂಜೆ ಮಾಡಿ. ನಮ್ಮ ಚಂದನು ರೆಡಿ ಆಗಿದ್ದಾನೆ. ಎಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಹಂಗೆ ಅಜ್ಜಿಗೆ ಹೂವು ಹಾಕ್ತಾ ಇದ್ದಾನೆ. ಅಜ್ಜಿ ಅಂದ್ರೆ ಇಷ್ಟ. ಅಜ್ಜಿ ಅಂದ್ರೆ ಇಷ್ಟ. ಅಜ್ಜಿ ತಾತ ಅಂದ್ರೆ ಇಷ್ಟ ಅವನಿಗೆ. ಚೆನ್ನಾಗಿದೆ ಬಟ್ಟೆ. ಅವನು ಹೊಸ ಬಟ್ಟೆ ಉಗಾದಿ ಹಬ್ಬಕ್ಕೆ ತಗೊಂಬಂದವನು ಹೋಗಿ. ನೋಡಿ, ಇಷ್ಟು ಹೂವು ತಗೊಂಬಂದವ್ರೆ. ಹೂವು ಹಬ್ಬಕ್ಕೆ ಬೇವು ಮತ್ತೆ ಇದು ದೇವ್ರ ಮನೆಯಲ್ಲಿ ಹೂವು ಹಾಕಿ ಪೂಜೆ ಮಾಡ್ತೀವಿ. ಇದು ಚಾಮ್ರ ಬಂದು ಡೈಲಿ ಹಾಕ್ತೀವಿ. ದೇವ್ರು ಚೆನ್ನಾಗಿ ಕಾಣಿಸತ್ತೆ. ನನ್ನ ಮಗ ದೇವ್ರಿಗೆ ಬೇವಿನ ಸೊಪ್ಪು ಕಟ್ಟಿಕ್ಕವ್ರೆ. ದೇವ್ರಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ. ಒಬ್ಬಟ್ಟಿಗೆ ಹಸಿಟ್ಟು ಕಲಸಿಕ್ಕಿದ್ದೀವಿ. ಈ ಫಸ್ಟ್ ನಾನು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಹಸಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಬೇಳೆಗೆ ನೀರಿಟ್ಟಿದ್ದೀನಿ. ಹಸಿಟ್ಟು ಕಲಸಿಟ್ಕೊಂಡ್ಬಿಟ್ರೆ ಮಿನಿಮಮ್ 2 hours ಚೆನ್ನಾಗಿ ನೆನೆದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇವಾಗ ಹಸಿಟ್ಟು ಮಿಕ್ಸ್ ಮಾಡಿಕ್ಕಿದ್ದೀನಿ. ಇವಾಗ ಬೇಳೆ ಹಾಕಬೇಕು. ಬೇಳೆ ಬಂದು ನಾವು ಎಲ್ಲರಿಗೂ ಒಬ್ಬಟ್ಟು ಕೊಡ್ತೀವಿ. ಇಲ್ಲಿರೋರಿಗೆ ಅಂದರೆ ಮುಸ್ಲಿಮ್ಸ್ ಅವ್ರಿಗೆ ಎಲ್ಲರಿಗೂ ಒಬ್ಬಟ್ಟು ಕೊಡ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಬೆಳಿಗ್ಗೆ ಹಾಲು ತಂದಿದ್ದೀವಿ. ಡೈರಿಯಿಂದ ತಗೊಂಬರ್ತೀವಿ. ಹಾಲು ಬಂದು ಹಾಲು ಕಾಯಿಸಿಕ್ಕಿದ್ದೀವಿ. ಎಮರ್ಜೆನ್ಸಿ ಬೇಕು ಅಂದರೆ ಪ್ಯಾಕೆಟ್ ನಂದಿನಿ ತಗೊತೀವಿ, ಇಲ್ಲಾಂದರೆ ಡೈರಿಯಿಂದ ಹಾಲು ತರಿಸ್ತೀವಿ. ಇವಾಗ ನೀರು ಕಾಯ್ದೈತೆ, ಬೇಳೆ ಹಾಕಬೇಕು. ಗಂಧ ಇಟ್ಕೊ. ಇವತ್ತು ಒಬ್ಬಟ್ಟು ಮಾಡಿ ಇಕ್ಕಿ ಪೂಜೆ ಎಲ್ಲ ಆಯಿತು. ಮತ್ತು ಇವಾಗ ಒಬ್ಬಟ್ಟು ಆಮೇಲೆ ತಿನ್ನಬೇಕು. ಇವಾಗ ಬೆಲ್ಲ ಮತ್ತು ಬೇವು
ಇಷ್ಟು ಬೇವು ಬೆಲ್ಲ ಅಂತೀವಿ. ಅದರಲ್ಲಿ ಸ್ವಲ್ಪ ಕಡಲೆ ಪಪ್ಪು ಹಾಕ್ತೀವಿ, ಅಕ್ಕವ್ರು ಹಾಕ್ತಾರೆ. ನಾನೊಂದು 2 ಕಾಳು ಅಷ್ಟು ಹಾಕಿದ್ದೀವಿ. ಇವಾಗ ಪೂಜೆ ಆಗ್ತಾ ಇದ್ದಂಗೆ ಬೇವು ಬೆಲ್ಲ ತಿಂದ್ಬಿಟ್ಟು ಮಿಕ್ಕಿರೋದು ಕೆಲಸ ಕಂಟಿನ್ಯೂ ಮಾಡಬೇಕು. ಬೆಳಿಗ್ಗೆನೆ ಪೂಜೆ ಮಾಡಿಬಿಟ್ಟು 9:30ಗೆಲ್ಲ ಪೂಜೆ ಮುಗ್ದೋಯ್ತು. ಒಬ್ಬಟ್ಟು ಒಂದೆರಡು ಮಾಡಿ ಸುಟ್ಬಿಟ್ಟು ಇಕ್ಕಿ ಪೂಜೆ ಮಾಡಿದ್ದೀವಿ. ಯಾಕೆ ನಗದು ತಿನ್ಬಿಟ್ಟೆನಾ? ಹ್ಮ್ ಪೂಜೆ ಎಲ್ಲ ಆಯಿತು. ಎಲ್ಲ ಪೂಜೆ ಒಬ್ಬಟ್ಟಿಟ್ಟು ಪೂಜೆ ಮಾಡಿದ್ವಿ. ಬೇವು ಬೆಲ್ಲ ಎಲ್ಲ ತಿಂದ್ವಿ. ಒಬ್ಬಟ್ಟಿರೋದು ಸುಡಬೇಕು. 9:30ಗೆಲ್ಲ ಪೂಜೆ ಎಲ್ಲ ಮಾಡಿರೋದಾಯಿತು. ಬಾಳೆಕಂದೆಲ್ಲ ಸಿಕ್ಸಿದ್ದೀವಿ ರಂಗನಾಥ ಸ್ವಾಮಿಗೆ. ಮತ್ತು ಒಬ್ಬಟ್ಟಿಟ್ಟು ಪೂಜೆ ಆಯಿತು. ಸಂಜೆ ಮೇಲೆ ಗಂಗಮ್ಮನ ದೇವಸ್ಥಾನ ಮತ್ತು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ದೀವಿ. ಒಬ್ಬಟ್ಟೆಲ್ಲ ಸುಡ್ತಾ ಇದ್ದಂಗೆ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೊಟ್ಟು ಕಳಿಸ್ತಾ ಇದ್ವಿ. ಬಿಸಿ ಇದ್ದಂಗೆ ಕೊಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ವಿ. ನನ್ನ ಮಗ ಎಲ್ಲರಿಗೂ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದ. ನಮ್ಮ ಯಜಮಾನ್ರು ಡ್ಯೂಟಿ ತೊಗೊಂಡವ್ರೆ. ಒಬ್ಬಟ್ಟು ಉಂಡೆ ಮಾಡ್ಕೊಡ್ತಾ ಇದ್ರು ಅಂತ ಎಲ್ಪ್ ಮಾಡ್ಕೊಡ್ತಾ ಇದ್ರು. ನನ್ನ ಮಗಳಿದ್ದಿದ್ರೆ ಅವಳು ಮಾಡ್ಕೊಡ್ತಾ ಇದ್ರು. ತುಂಬ ಇತ್ತಲ್ವಾ, ತುಂಬ ಅಂದರೆ ಒಬ್ಬಟ್ಟಿತ್ತು. ಅದಕ್ಕೋಸ್ಕರ ಅವ್ರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು. ನಾನು ತಟ್ಟಿ ಎಲ್ಲ ಸುಟ್ಕೊಡ್ತಾ ಇದ್ದೆ, ಅವ್ರು ಉಂಡೆ ಮಾಡ್ಕೊಡ್ತಾ ಇದ್ರು. ನನ್ನ ಮಗ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಇಟ್ಕೊಂಡು ಹಾಕಿ ಕೊಡ್ತಾ ಇದ್ದೆ. ಅಂದರೆ ಒಬ್ಬಟ್ಟು ಬಾಳೆ ಎಲೆ ಇಟ್ಟರೆ ಬಿಸಿ ಒಬ್ಬಟ್ಟು ತುಂಬ ಚೆನ್ನಾಗಿರತ್ತೆ, ಟೇಸ್ಟ್ ಇರತ್ತೆ ಅಂತೀವಿ. ಅದಕ್ಕೋಸ್ಕರ ಬಾಳೆ ಎಲೆಯಲ್ಲಿ ಇನ್ನೇನು ಒಬ್ಬಟ್ಟು ತಿನ್ನಬೇಕು, ನಾವು ಇನ್ನು ತಿನ್ನಬೇಕು. ಎಲ್ಲರಿಗೂ ಕೊಟ್ಬಿಡೋಣ ಅಂದ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇನ್ನೇನು ಅಡುಗೆ ಎಲ್ಲರಿಗೂ ಊಟಕ್ಕೆ ಇಡ್ತಾ ಇದ್ದೀನಿ. ಊಟ ಮಾಡ್ಬೇಕು ಇವಾಗ. ಇವತ್ತು ಶಾಪ್ ಕ್ಲೋಸ್ ಇರತ್ತೆ. ಇವತ್ತು ಅಂದರೆ ನಮ್ಮ ಯಜಮಾನ್ರ ಶಾಪು ಉಗಾದಿ ಹಬ್ಬದ ದಿವಸ, ಉಗಾದಿ ಹಬ್ಬ ಹೊಸತಡಗ ದಿವಸ 2 ದಿವಸನೂ ಕ್ಲೋಸ್ ಇರತ್ತೆ. ಇವತ್ತು ನಮ್ಮ ಮನೇಲಿ ಅಡುಗೆ ಬಂದು ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ, ಹುಳಿಕಾಯಿ, ಆಲೂಗಡ್ಡೆ ಪಲ್ಯ ಮತ್ತು ಅವರೆಕಾಯಿ ಗೊಜ್ಜು ಮಾಡಿದ್ದೀವಿ. ಸ್ವಲ್ಪ ಆಚೆ ಕಡೆ ದೇವಸ್ಥಾನಕ್ಕೆ ಬರೋಣ, ಅದೇನೋ ಪಲ್ಲಕ್ಕಿ ಇತ್ತು ಅಂದ್ಬಿಟ್ಟು ಐನೋರು ಫೋನ್ ಮಾಡಿದ್ರು. ಬಂದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ದೇವಸ್ಥಾನದ ಹತ್ರ ಬಂದಿದ್ದೀವಿ, ಗಂಗಮ್ಮನ ದೇವಸ್ಥಾನದ ಹತ್ರ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಅಂದರೆ ಉಗಾದಿ ಹಬ್ಬದ ದಿವಸ ಏನೋ ವಿಶೇಷ ಪೂಜೆ ಐತೆ ಅಂದ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ರು. ಬಂದಿದ್ದೀವಿ, ನೋಡ್ಕೊಂಡು ಮಂಗಳಾರತಿ ತಗೊಂಡು ಹೋಗೋಣ. ಸಂಜೆ ಬರೋಣ ಅನ್ಕೊಂಡಿದ್ವಿ. ಫೋನ್ ಮಾಡಿದ್ರಲ್ವಾ, ಹಂಗೆ ಬಂದು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅಮ್ಮ ಪಾಸ್ತಾ ಮಾಡ್ಕೊಡಮ್ಮ. ಬಾ, ಮಾಡ್ಕೊಡ್ತೀನಿ. ಅಯ್ಯೋ, ಗ್ಯಾಸ್ ಆಗೋಗೈತಲ್ವೇನೋ? ಗ್ಯಾಸ್ ಇಲ್ಲ, ಇವಾಗ ಏನೋ ಮಾಡೋದು? ಏನಮ್ಮ ಏನಾಯ್ತು? ಗ್ಯಾಸ್ ಖಾಲಿ ಆಗೈತು. ಇದ್ರಲ್ಲಿ ಮಾಡ್ಕೊಡು, ಅಗೌರ ಕೆಟಲ್ಸ್. ಬಾ, ಬೇಗ ಮಾಡ್ಬೋದು. ಮತ್ತು ಬಂದು ಅಗರ ಕೆಟಲ್ಸ್ ಇಂದ ನಾವು ಮೊಟ್ಟೆನೆ ಬಾಯ್ಲ್ ಮಾಡ್ಕೊಳೋದಲ್ಲ, ನಾವು ಪಾಸ್ತಾ ಮಾಡ್ತಾ ಇದೀವಿ. ಬನ್ನಿ, ಬೇಗ 1.5-2 ನಿಮಿಷಕ್ಕೆ ಪಾಸ್ತಾ ಮಾಡ್ಬೋದು, ಬೇಗ ಮಾಡ್ಬೋದು. ಇವಾಗ ಬ್ಯಾಚುಲರ್ಸ್ ಎಲ್ಲ ನಿಮ್ಗೆ ಸ್ಟವ್ ಇರಲ್ಲ, ಟ್ರಾವೆಲ್ ಮಾಡುವಾಗ ಸ್ಟವ್ ಇರಲ್ಲ, ನಮ್ಗೆ ಗ್ಯಾಸ್ ಇರಲ್ಲ. ಆ ತರ ಟೈಮಲ್ಲಿ ಈ ತರ ಕೆಟಲ್ಸ್ ನೀವು ಯೂಸ್ ಮಾಡ್ಕೊಂಡು ಬೇಗ ಅಡುಗೆನೂ ಮಾಡ್ಕೊಬೋದು. ಈ ತರ ಏನಾನ ಫಾಸ್ಟ್ ಕುಕ್ ಮಾಡ್ಕೊಬೋದು. ಬನ್ನಿ, ನಾನು ಬೇಗ ತೋರಿಸ್ಕೊಡ್ತೀನಿ ಯಾವ ತರ ಅನ್ನೋದು. ಅಗೋರ ಕೆಟಲಿಂದ ನಾವು ಪಾಸ್ತಾನು ಮಾಡ್ಕೊಬೋದು, ಎಗ್ ಬಾಯ್ಲ್ ಮಾಡ್ಕೊಬೋದು, ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಬೋದು, ವೆಜಿಟೇಬಲ್ ಬಾಯ್ಲ್ ಮಾಡ್ಕೊಬೋದು, ಇಷ್ಟು ಮಾಡ್ಕೊಬೋದು. ಈ ಕೆಟಲ್ಲು ನೀವು ಎಲ್ಲನ ಆಗಲಿ ಟ್ರಾವೆಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ಟ್ರಾವೆಲ್ಗೂ ಬೆಸ್ಟ್ ಕೆಟಲ್ ಅನ್ಬೋದು ಇದು. ನೀವು ಇವಾಗ ಎಲ್ಲರೂ ಎಗ್ ತಿನ್ನೋದು ಜಾಸ್ತಿ ಇರತ್ತೆ, ಆ ಎಗ್ ಬಾಯ್ಲ್ ಮಾಡ್ಕೊಬೋದು. ಇವಾಗ ನನ್ನ ಕೆಟಲಿಂದ ನಾನು ಇವತ್ತು ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಈ ಪಾಸ್ತಾ ಕೆಟಲ್ಗೆ ಅದರಲ್ಲೇ ಕಪ್ ಇರತ್ತೆ. ನಿಮ್ಗೆ ಇಷ್ಟು ml ವಾಟರ್ ಹಾಕೊಂಡು ಅದರಲ್ಲಿ ಪ್ಲೇಟ್ ಬರುತ್ತೆ. ಪ್ಲೇಟ್ ಮೇಲೆ ನೀವು ಬಾಯ್ಲ್ ಮಾಡ್ಕೊಬೋದು, ಏನನ ಆಗಲಿ ಬಾಯ್ಲ್ ಮಾಡ್ಕೊಬೋದು. ನಾನು ಪಾಸ್ತಾ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಈ ಪಾಸ್ತಾ ಬಂದು ನೋ ಆ್ಯಡೆಡ್ ಶುಗರ್ ಮತ್ತೆ ಮೈದಾ ಇಲ್ಲ, ಬರೀ ಗೋಧಿಯಲ್ಲಿ ಮಾಡಿರೋದು. ಇದು ಪಾಸ್ತಾ ಬಂದು
ಕಲರ್ ಏನು ಆ್ಯಡ್ ಆಗಿಲ್ಲ. 100% ವೆಜಿಟೇರಿಯನ್, 0 ಕೊಲೆಸ್ಟ್ರಾಲ್ ಇರುತ್ತೆ. ಮಕ್ಳಿಗೂ ಮಾಡ್ಕೊಡ್ಬೋದು, ಹೆಲ್ತಿಯಾಗಿ ಸ್ನ್ಯಾಕ್ಸ್ ಆಗು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಮತ್ತು ಸಾಸ್ ನಾವು ಹಾಕಿರ್ತೀವಲ್ವ, ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದರಲ್ಲಿ ಪಾಸ್ತಾಯಲ್ಲಿ. ಇವಾಗ ನಾನು ವಾಟರ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಬಾಯ್ಲ್ ಮಾಡ್ಕೊಬೋದು, ಇಲ್ಲಾಂದರೆ ಪ್ಲೇಟಲ್ಲಿ ಬಾಯ್ಲ್ ಮಾಡ್ಕೊಬೋದು. ಪಾಸ್ತಾ ಬಂದ್ಬಿಟ್ಟು ಬಾಯ್ಲ್ ಆಗ್ತಾ ಇದ್ದಂಗೆ ತಿರ್ಗಾ ಅದರಲ್ಲಿ ಪ್ಲೇಟ್ ಇರತ್ತೆ. ನಾನು ಪಾಸ್ತಾ ಮತ್ತು ಮಿಲ್ಕು, ಚಿಲ್ಲಿ ಫ್ಲೇಕ್ಸ್, ಸಾಲ್ಟು ಮತ್ತು ಚೀಸು ಇಷ್ಟು ಹಾಕ್ಕೊಂಡು ಒಂದು 30 ಸೆಕೆಂಡ್ಸ್ ಬಾಯ್ಲ್ ಮಾಡ್ಕೊಂಡ್ರೆ ಆಗೋಯ್ತು. ಪಾಸ್ತಾ ರೆಡಿ ಆಯಿತು. ಪಾಸ್ತಾ ರೆಡಿ ಆಯಿತು. ತಿಂದು ಟೇಸ್ಟ್ ಮಾಡೋಣ ಯಾವ ಥರ ಐತೆ ಅನ್ನೋದು ತಿಳಿಸ್ತೀನಿ. ಚಂದು, ಪಾಸ್ತಾ ರೆಡಿ ಆಗೈತೆ, ತಿನ್ಬಾ. ಫಸ್ಟ್ ನಾನು ಟೇಸ್ಟ್ ಮಾಡೋಣ. ಸಖತ್ತಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಗ್ಯಾಸ್ ಅನ್ನೋದೇ ಬೇಕಾಗಿಲ್ಲ, ಕೆಟಲ್ಸಿಂದಾನೇ ಮಾಡ್ಬೋದು. ತುಂಬ ಚೆನ್ನಾಗೈತೆ. ನೀವು ಒಂದ್ಸಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಅಗರ ಕೆಟಲ್ಸ್ ಬೇಕು ಅಂದರೆ ಲಿಂಕ್ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡಿ ನೀವು ತಗೊಬೋದು. ಒಂದು ಪಾಸ್ತಾ ರೆಡಿ ಆಯಿತು, ತಿಂದು ಟೇಸ್ಟ್ ಮಾಡು. ಸೂಪರ್ ಪಾಸ್ತಾ. ನನ್ನ ಮಗ ಪಾಸ್ತಾ ತಿಂತಾವನೆ. ದುಸ್ರ ಮಾತಾಡ್ತಾ ಇಲ್ಲ, ಚೆನ್ನಾಗೈತೆ ಅಂದ್ಬಿಟ್ಟು. ನಾನು ಯಾವಾಗೂ ಮಾಡಿರಲಿಲ್ಲ ಪಾಸ್ತಾ ನಮ್ಮನೇಲಂತೂ. ಅವನು ಇಷ್ಟಪಟ್ಟು ತಿಂತಾವನೆ. ನಮ್ಮ ಯಜಮಾನ್ರಿಗೆ ಮನೇಲಿದ್ದರೆ ಪುರ್ಸೊತ್ತು ಸುಮ್ಮನೆ ಇರಲ್ಲ, ಏನಾನ ಒಂದು ಮಾಡಬೇಕು, ಕಾರ್ ತೊಳಿಬೇಕು ಅಂದ್ಬಿಟ್ಟು ಬಂದವ್ರೆ. ಕುತ್ಕೊಂಡು ಸಾಕಾಗಿ ಒಬ್ಬಟ್ಟಿನ ಊಟ ಮಾಡಿದ್ರು. ಒಬ್ಬಟ್ಟಿನ ಊಟ ಮಾಡಿ ಇವಾಗ ಕಾರ್ ತೊಳಿಯೋಕೆ ಬಂದವ್ರೆ. ಆರಾಮಾಗಿ ರೆಸ್ಟ್ ತೊಗೊಂಡಿರ. ಏನಾನ ಒಂದು ಮಾಡ್ತಾ ಇರಬೇಕು. అయ్యో దేవుడా, ఏమన్నా ఒక చేయాల కదా. చేసుకుంటే ఇవాళ బాగుంటుంది. ಅಲ್ಲ, ನಮ್ಮ ಯಜಮಾನ್ರಿಗೆ ಧೂಳೇ ಬೀಳಲ್ಲ. ಇವಾಗ ಒರೆಸಿದ್ರೆ ನಾಳೆ ಧೂಳಾಗೆ ಆಗುತ್ತೆ. ನಾಳೆ ಎಲ್ಲನ ಹೋಗೋಕ್ಕೋಸ್ಕರ ಇವತ್ತು ರೆಡಿ ಮಾಡ್ತಾವ್ರೆ ನೋಡಿ. ನಮ್ದು ದುಬೈಗೆ ಹೋದಂಗೆ ನಾವು ಇವಾಗ ಪರ್ಕೆ ಇಟ್ಕೊಂಡು ಕಸ ಗುಡಿಸ್ಬೇಕಷ್ಟೆ ನಾವು. ಎಲೆ ಎಲ್ಲ ಬಿದ್ದು ಎಲ್ಲ ಗಲೀಜು. ತುಂಬ ಧೂಳಾಗಿತ್ತು. ಎಲ್ಲ ಸ್ವಲ್ಪ ಹೊತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಕ್ಲೀನ್ ಮಾಡ್ತಾ ಇದ್ವಿ. ಚಂದನ್ ಬಂದು ಅವನು ಕ್ರಿಕೆಟ್ ಆಡೋಕ್ಕೆ ಅಂದ್ಬಿಟ್ಟು ಹೋಗವನೆ ಫ್ರೆಂಡ್ಸ್ ಜೊತೆ. ಯಾವಾಗೂ ಹೋಗಲ್ಲ, ಅಂದರೆ ಕ್ರಿಕೆಟ್ ಆಡೋಕ್ಕೆ ಹೋಗಲ್ಲ. ಇವತ್ತು ಹಬ್ಬ ಅಂದ್ಬಿಟ್ಟು ಪ್ರಕಾಶ್, ಚಂದನ್ ಎಲ್ಲ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡೋಕ್ಕೆ ಅಂದ್ಬಿಟ್ಟು ಹೋಗವ್ರೆ. ನಮ್ಮ ಯಜಮಾನ್ರು ಸುಮ್ಮನೆ ಕುತ್ಕೊಂಡು ಇನ್ನು ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಕಾರ್ ತೊಳೆದು, ಅಂದರೆ ಕ್ಲೀನಾಗಿರತ್ತೆ. ತುಂಬ ಧೂಳು, ಗಾಳಿ ಅಲ್ವಾ, ತುಂಬ ಧೂಳಿತ್ತು. ಅದಕ್ಕೋಸ್ಕರ ಕಸ ಗುಡಿಸಿ ಕಾರ್ ತೊಳೆಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಎಷ್ಟು ನೋಡಿ, ಒಟ್ಟು ಎಷ್ಟೈತೆ ಅಷ್ಟೊಂದು. ಅಂದರೆ ಮೊನ್ನೆ ಎಲ್ಲ ರೀಸೆಂಟಾಗಿ 5 days ಹಿಂದೆ ಗುಡಿಸಿರೋದು, ಎಲ್ಲ ಕ್ಲೀನ್ ಮಾಡಿರೋದು. ತಿರ್ಗಿ ಅಷ್ಟೊಂದು ಗಲೀಜಾಗೈತೆ. ಎಲೆ ಎಲ್ಲ ಉದ್ರಿ ಹೊಸ ಎಲೆ ಬರುತ್ತೆ, ಅದಕ್ಕೋಸ್ಕರ. ఆడే ఒక కవర్కి ఎత్తిరండా చీల. ಇಷ್ಟು ಎಲ್ಲ ಕ್ಲೀನ್ ಮಾಡಿದ್ವಿ. ಇವಾಗ ಕಾರ್ ತೊಳಿಬೇಕಂತೆ. ಎಲ್ಲ ಗುಡಿಸಿ ಬ್ಯಾಗ್ಗಳ್ಗೆ ಹಾಕಿದ್ವಿ. ಗುಡಿಸ್ತಾನೆ ಅವರೇ. ಕ್ಲೀನಿಂಗಲ್ಲಿ ನಂಬರ್ 1. ಕಾರ್ ವಾಶ್ ಮಾಡ್ತಾ ಇದೀವಿ. ನಾಳೆ ಎಲ್ಲೂ ಹೋಗಲ್ಲ, ಅದೇ ಮನೇಲಿ ಇದ್ರೆ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀವಿ ಅಷ್ಟೇ. ಫನ್ ಮಾಡಿದ್ವಿ, ಎಲ್ಲ ಹೋಗ್ಬೇಕು, ದುಬೈಗೆ ಹೋಗ್ಬೇಕು ಅಂದ್ಬಿಟ್ಟು ಅಷ್ಟೇ ಫನ್ ಮಾಡಿರೋದು, ಎಲ್ಲೂ ಹೋಗ್ತಾ ಇಲ್ಲ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ
ಚೆನ್ನಾಗಿರತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾವ್ರೆ. ನಮ್ಮ ಯಜಮಾನ್ರು ವಾಶ್ ಮಾಡ್ತಾವ್ರೆ ಕಾರು. ಇವಾಗ ಇನ್ನೇನು ಸಂಜೆ ಮೇಲೆ ನಾನು ರಮ್ಯಾ ಮತ್ತೆ ನಾಗಿ ಟ್ರಿಪ್ಪಿಂದ ಬರ್ತಾವ್ರೆ. ಅದು ಮುಂದಿನ ವಿಡಿಯೋಸಲ್ಲಿ ನಾನು ಹಾಕ್ತೀನಿ. ಎಲ್ಲೋಗವ್ರೆ, ಏನು ಟ್ರಿಪ್ಗೆ ಎಲ್ಗೋಗವ್ರೆ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋಸಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇದಕ್ಕೆ ಟ್ರಿಪ್ಗೆ ಹೋಗಿ ಇವತ್ತು ಸ್ಟೇ ಆಗ್ತಾವ್ರೆ. ಅಂದ್ರೆ ಏರ್ಪೋರ್ಟ್ ಇಂದ ಇವತ್ತು ಹಬ್ಬ ಅಲ್ವಾ, ಉಗಾದಿ ಹಬ್ಬ, ಅದಕ್ಕೋಸ್ಕರ ಟ್ರಿಪ್ಪಿಂದ ಡೈರೆಕ್ಟ್ ಮನೆಗೆ ಬರ್ತಾವ್ರೆ ಹಬ್ಬಕ್ಕೋಸ್ಕರ. ಇವತ್ತು ನಾಳೆ ಹಬ್ಬ. ಇವತ್ತು ಇವ್ರು ಬರೋಷ್ಟೊತ್ತಿಗೆ ರಾತ್ರಿ 8:30 ಆಗೈತೆ. ನೈಟ್ 8:30 9 ಗಂಟೆ ಆಗ್ತಾ ಇತ್ತು ಬಂದಿರೋದು ನೈಟು. ನನ್ನ ಮಗ ಯಾರನ್ನ ಕಳಿಸ್ಕೊಟ್ಟಿದ್ದ ಕಾರಲ್ಲಿ ಇವತ್ತು, ಅದಕ್ಕೋಸ್ಕರ ಕಾರಲ್ಲಿ ಬಂದರು. ಏರ್ಪೋರ್ಟಿಂದ ಕಾರಲ್ಲಿ ಬಂದರು. ಅಲ್ಲಿ ಬಿಸಿಲಲ್ಲಂತೂ ಇಬ್ರು ತುಂಬ ಕಪ್ಪಗಾಗ್ಬಿಟ್ಟಿದ್ರು ಪಾಪ, ಅಷ್ಟು ಬಿಸಿಲಂತೆ ಅಲ್ಲಿ. ಎಲ್ಲೋಗವ್ರೆ ಏನು ಅನ್ನೋದು ಮುಂದಿನ ವಿಡಿಯೋಸಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಆ ವಿಡಿಯೋನ ಯಾರು ಮಿಸ್ ಮಾಡ್ದಿರಾ ಆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದಿರಾ ಆ ವಿಡಿಯೋನ ವಾಚ್ ಮಾಡಿ. ಇವತ್ತು ಬಂದ್ರು, ನನ್ನ ಮಗ ಆಡ್ಕೊತಾ ಇದ್ದ ಪಾಪ ರಮ್ಯನ್ನ. ಅಷ್ಟೊಂದು ಬಿಸಿಲಿತ್ತಲ್ವಾ ಆ ಟ್ರಿಪ್ಪಲ್ಲಿ, ಅದಕ್ಕೋಸ್ಕರ. ಆಮೇಲೆ ಬಂದ್ರು, ಸ್ವಲ್ಪ ಹೊತ್ತು ಕುತ್ಕೊಂಡಿದ್ರು. ಇವತ್ತು ಒಬ್ಬಟ್ಟು ಬಿಸಿ ಮಾಡಿದ್ವಿ, ಪಲ್ಯದ ಒಬ್ಬಟ್ಟು ಮಾಡಿದ್ದೆ. ಮಧ್ಯಾಹ್ನ ಪಲ್ಯದ ಒಬ್ಬಟ್ಟು ಮಾಡಿರ್ಲಿಲ್ಲ, ನೈಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾವು ಹುಳ್ಳಿಕಾಯಿ ಆಲೂಗಡ್ಡೆ ಹಾಕಿರ್ತೀವಲ್ವ, ಆ ಪಲ್ಯ ಒಬ್ಬಟ್ಟು ತುಂಬಾ ಚೆನ್ನಾಗಿರತ್ತೆ. ಬಿಸಿ ಬಿಸಿ ರೋಸ್ಟ್ ಆಗಿ ಸುಟ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ. ಇವತ್ತು ಉಗಾದಿ ಹಬ್ಬದ ದಿವಸ ರಮ್ಯನಾಗಿ ಹನಿಮೂನಿಂದ ಬರ್ತಾವ್ರೆ. ಅವ್ರು ಹೋಗಿರೋದು ಭಾನುವಾರ, ಮಾಲ್ಡೀವ್ಸ್ಗೆ ಹೋಗಿರೋದು. ಇವತ್ತು ಗುರುವಾರ. ಇವತ್ತು ಫ್ಲೈಟ್ ಬಂದು 4 o'clock ಇದ್ದಿರೋದು. ಇವ್ರು ಮನೆಗೆ ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ಬಂದರು. ಹಬ್ಬ ಅಂದ್ಬಿಟ್ಟು, ಉಗಾದಿ ಹಬ್ಬ ಅಲ್ವಾ, ಮೊದಲನೇ ಹಬ್ಬ ಅಂದ್ಬಿಟ್ಟು ಇಲ್ಲಿಗೆ ಬಂದರು. ಅಂದರೆ ಇವಾಗ 8:30ಗೆ ಬಂದಿರೋದು. ಮಾಲ್ಡೀವ್ಸ್ಗೆ ಹೋಗಿರೋದು. ಅಲ್ಲಿ ಬರೀ ನೀರೇ ಅಲ್ವಾ ಇರೋದು. ನನ್ನ ತಮ್ಮನು ನನ್ನ ಮಗಳು ಏನು ಮಾಡವ್ರೆ ಅಂದರೆ ಬರೀ ನೀರಲ್ಲಿ ಆಡಬೇಕಾಗಿತ್ತು. ನೀರಲ್ಲಿ ಆಡೋದು. ಅಲ್ಲೋಗಿ ಈ ಥರ ಶಂಕು ಅದೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ತೊಗೊಂಬಂದಿರೋದು. ಇದು ಇಷ್ಟಪಟ್ಟು ತೊಗೊಂಬಂದವ್ರೆ. ಅದೇ ಏನೋ ಮಾಡಿಸ್ಬೇಕು ಅಂದ್ಬಿಟ್ಟು ತೊಗೊಂಬಂದವ್ರೆ. ಕಲೆಕ್ಟ್ ಮಾಡ್ಕೊಂಡು ನೋಡೋಕೆ ಚೆನ್ನಾಗಿತ್ತು. ಅಂದರೆ ಒರಿಜಿನಲ್ ಶಂಕು ಅಲ್ವಾ, ನೋಡೋಕೆ ಒಂದೊಂದು ಡಿಫ್ರೆಂಟ್ ಆಗಿತ್ತು. ನಮ್ಮ ಮನೇಲಿ ಅಷ್ಟೇ ದೊಡ್ಡ ಶಂಕ ಆಯ್ತಲ್ವಾ, ಅದೇ ಟೈಪಲ್ಲಿ ಐತೆ. ಮತ್ತು ನಮ್ಮ ಅಮ್ಮರ ಮನೇಲಿ ಒಂದು ಚಿಕ್ಕ ದೇವ್ರ ಮನೇಲಿ ಇಕ್ಕಿರೋದು ಸೇಮ್ ಅದೇ ಟೈಪಲ್ಲಿ ಐತೆ. ನೋಡೋಕೆ ಚೆನ್ನಾಗಿತ್ತು. ಪುಟ್ಟು ಪುಟ್ಟು ಶಂಕ ಎಲ್ಲ ಕಲೆಕ್ಟ್ ಮಾಡಿ ತೊಗೊಂಬಂದಿರೋದು. ಎಲ್ಲ ಏರ್ಪೋರ್ಟಲ್ಲಿ ಏನೋ ಇಟ್ಕೊಂಡಿಲ್ಲ ಅಂತ ಇದ್ರು. ಏರ್ಪೋರ್ಟಲ್ಲಿ ಏನೋ ನೋಡಿದ್ರೆ ತೆಗ್ದು ಬಿಸಾಕ್ಬಿಡ್ತಾರೆ ಅಂತ ಇದ್ರು. ಹೆಂಗೋ ಏರ್ಪೋರ್ಟಲ್ಲಿ ಅಷ್ಟೊಂದು ಚೆಕಿಂಗ್ ಇರಲಿಲ್ಲ ಅಂತ ಇದ್ರು. ಇದೆಂತ ಇದೆ? ಉಂಡಲ್ಲ 100 ರೂಪಾಯಿ. ಇದಾ 100 ರೂಪಾಯಾ? ಅಮೇರಿಕಾನಾ? ಅಲ್ಲ, ಎಲ್ಲಾನ ಇದು USA ಡಾಲರ್ಸ್. ಎಲ್ಲಾನ ಮಾಡಿ. ಇದೇನು ಕೆಳಗಡೆ ಇರೋದು? 100 ರೂಪಾಯಿ ಲಕ್ಷಿ, 1 ರೂಪಾಯಿ ಅಂತೆ. 92.80 ಇದು 100 ರೂಪಾಯಿ ಬೇರೆ, 20 ರೂಪಾಯಿ ಬೇರೆ, 1 ರೂಪಾಯಿ ಲೆಕ್ಕ. ಪೊದ್ವೆ ಎಲ್ಲ ಇದೆ. ಇವತ್ತು ಊಟ ಎಲ್ಲ ಆಯಿತು, ಹಬ್ಬ ಎಲ್ಲ ಚೆನ್ನಾಗಾಯಿತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.